ಮೈಟ್ ಪದದ ಅನಿಶ್ಚಿತ ಬಳಕೆಗಳು. ಇವತ್ತು ನಾವು ಮೈಟ್ ಎಂಬ ಸಹಾಯಕ ಕ್ರಿಯಾಪದವನ್ನು ಹೇಗೆ ಉಪಯೋಗಿಸುವುದು ಅಂತ ಕಲಿಯೋಣ. ಮೈಟ್ ಅಂದರೆ ಕಡಿಮೆ ಸಾಧ್ಯತೆ, ಲೋ ಪಾಸಿಬಿಲಿಟಿ. ಮೊದಲನೇದಾಗಿ ಒಂದು ಕೆಲಸ ಆಗಬಹುದು, ಆದರೆ ಆಗುವ ಸಾಧ್ಯತೆ ಮೇಗಿಂತಲೂ ಕಡಿಮೆ ಇದ್ದಾಗ ಮೈಟ್ ಬಳಸುತ್ತೇವೆ. ಮೇ ಅಂದರೆ 50% ಅಂತ ತಿಳ್ಕೊಳ್ಳಿ, ಮೈಟ್ ಅಂದರೆ ಬರೇ 5%. ಇಟ್ ಮೈಟ್ ರೈನ್ ಟು ನೈಟ್, ಇಂದು ರಾತ್ರಿ ಮಳೆ ಬರಬಹುದು, ಆದರೆ ನಂಬಿಕೆ ಕಡಿಮೆ, ಸಂಭವ ಕಡಿಮೆ. ಇಫ್ ಯು ಸ್ಟಡಿ ಹಾರ್ಡ್ ಯು ಮೈಟ್ ಪಾಸ್, ನೀನು ಚೆನ್ನಾಗಿ ಓದಿದರೆ ಪಾಸ್ ಆಗಬಹುದು, ಆದರೆ ಚಾನ್ಸಸ್ ಕಡಿಮೆ. ಹಿ ಮೈಟ್ ಕಮ್ ಟು ದ ಪಾರ್ಟಿ, ಅವನು ಪಾರ್ಟಿಗೆ ಬರಲೂಬಹುದು, ಬರುವ ಸಾಧ್ಯತೆ ಬಹಳ ಕಡಿಮೆ. ಇದನ್ನೇ ನಕಾರಾತ್ಮಕವಾಗಿ ಹೇಳಬೇಕಂದ್ರೆ ಮೈಟ್ ನಾಟ್, ಒಂದು ಕೆಲಸ ಆಗುವ ಸಾಧ್ಯತೆ ಇಲ್ಲದಿದ್ದಾಗ ಅಥವಾ ಕಡಿಮೆ ಇದ್ದಾಗ ಮೈಟ್ ನಾಟ್ ಬಳಸುತ್ತೇವೆ. ಹಿ ಮೈಟ್ ನಾಟ್ ಬಿ ಅಟ್ ಹೋಮ್, ಅವನು ಮನೆಯಲ್ಲಿ ಇರಲಿಕ್ಕೇ ಇಲ್ಲದೇ ಇರಬಹುದು. ದಿ ಮೈಟ್ ನಾಟ್ ಲೈಕ್ ದಿಸ್ ಐಡಿಯಾ, ಅವರಿಗೆ ಈ ಐಡಿಯಾ ಇಷ್ಟವಾಗದೇ ಇರಬಹುದು, ಇಷ್ಟವಾಗಲಿಕ್ಕೆ ಇಲ್ಲ. ಎರಡನೇದಾಗಿ ವಿನಯಪೂರ್ವಕವಾಗಿ ಇನ್ನೊಬ್ಬರ ಹತ್ರ ಕೇಳಲು, ವೆರಿ ಪೊಲೈಟ್ ರಿಕ್ವೆಸ್ಟ್. ಮೇ ಅಥವಾ ಕ್ಯಾನ್ಗಿಂತಲೂ ಹೆಚ್ಚು ಹಿಂಜರಿಕೆಯಿಂದ ಅಥವಾ ವಿನಯದಿಂದ ಏನನ್ನಾದರೂ ಕೇಳುವಾಗ ಮೈಟ್ ಬಳಸುತ್ತೇವೆ. ಮೈಟ್ ಐ ಆಸ್ಕ್ ಎ ಕ್ವಶನ್, ನಾನೊಂದು ಪ್ರಶ್ನೆ ಕೇಳಬಹುದಾ, ತುಂಬ ವಿನಯದಿಂದ. ಮೈಟ್ ಐ ಯೂಸ್ ಯುವರ್ ಫೋನ್ ಫಾರ್ ಎ ಮಿನಿಟ್, ನಾನು 1 ನಿಮಿಷ ನಿಮ್ಮ ಫೋನ್ ಬಳಸಬಹುದೇ. ಮೂರನೇದಾಗಿ ಸಲಹೆ ನೀಡಲು, ಮೈಲ್ಡ್ ಸಜೆಷನ್, ಒಬ್ಬರಿಗೆ ತುಂಬ ಸಾಫ್ಟ್ ಆಗಿ ಸಲಹೆ ಕೊಡುವಾಗ ಇದನ್ನು ಬಳಸಬಹುದು. ಯು ಮೈಟ್ ವಾಂಟ್ ಟು ಟ್ರೈ ದಿಸ್ ಕೇಕ್, ನೀನು ಈ ಕೇಕನ್ನು ತಿನ್ನಲು ಪ್ರಯತ್ನಿಸಬಹುದು. ವಿ ಮೈಟ್ ವಿಸಿಟ್ ದ ಪಾರ್ಕ್ ಟುಮಾರೋ, ನಾವು ನಾಳೆ ಪಾರ್ಕಿಗೆ ಹೋಗಲೂಬಹುದು. ಇದು ಮೋಸ್ಟ್ಲಿ ಇಲ್ಲಿ ಸಂಶಯದಲ್ಲೇ ಬರ್ತದೆ, ವಿ ಮೈಟ್ ವಿಸಿಟ್ ದ ಪಾರ್ಕ್ ಟುಮಾರೋ, ಬಟ್ ನಾವು ಇದನ್ನು ಸಲಹೆ ನೀಡಲಿಕ್ಕೂ ಉಪಯೋಗಿಸಬಹುದು. ಓಕೆ, ಸೊ ಮೈಟ್ ಬಗ್ಗೆ ನಾನು ಇಷ್ಟನ್ನು ಕೊಟ್ಟಿದ್ದೇನೆ ನಿಮಗೆ. ನಾನು ಯೋಚನೆ ಮಾಡ್ತೇನೆ ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂತ. ಸೊ ನನ್ನ ವಿಡಿಯೋಗಳನ್ನು ನೋಡಿ ಫಾಲೋ ಮಾಡಿ. ನಾನೀಗ ಇವತ್ತಿನಿಂದ ಏನೋ ಇಂಗ್ಲೀಷ್ ಬರೋದವರಿಗೆ, ಬೇಸಿಕ್ ಇಂಗ್ಲೀಷ್ ಗೊತ್ತೇ ಇಲ್ಲ, 3ನೇ 4ನೇ ಕ್ಲಾಸ್ ಓದಿದ್ದೀನಿ ಅಂಥವರಿಗೂ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲೀಲಿಕ್ಕೆ ಮನಸ್ಸಿದ್ದವರಿಗೆ ಇಂಗ್ಲೀಷ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನಿಂದ. ನನ್ನ ಜೊತೆ ಇಂಗ್ಲೀಷ್ ಕಲೀರಿ ಅಂತ ಹೇಳಿ. ಸೊ ಅದನ್ನು ನೀವು ವಿಡಿಯೋ ನೋಡಿ. ಎಲ್ಲರೂ ಫೇಸ್ಬುಕ್ ಫಾಲೋ ಮಾಡಿ, ರೋಶ್ನಿ ಇಂಗ್ಲೀಷ್ ಕ್ಲಾಸಸ್ ಅಂತ ಇದೆ, ಅದನ್ನು ಫಾಲೋ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಕೊಡಲಿಕ್ಕೆ ಹೋದರೆ ಅದು 3 ನಿಮಿಷದಲ್ಲಿ ವಿಡಿಯೋ ಕಟ್ ಆಗ್ತದೆ ಮತ್ತು ಉಳಿದದ್ದು ನಿಮಗೆ ಯಾವುದು ಕಾಣೋದಿಲ್ಲ, ಯಾಕಂದರೆ ಅದರ ಡೆಡ್ಲೈನೇ 3 ನಿಮಿಷ ಇನ್ಸ್ಟಾಗ್ರಾಮಲ್ಲಿ. ಫೇಸ್ಬುಕ್ಕಲ್ಲಿ ನೀವು ಎಷ್ಟು ಸಹ ವಿಡಿಯೋ ನೋಡ್ಬೋದು. ಸೊ 7-8 ನಿಮಿಷಗಳ ವಿಡಿಯೋವನ್ನು ನಾನು ಫೇಸ್ಬುಕ್ಕಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಫಾಲೋ ಮಾಡಿ. ರೋಶ್ನಿ ಇಂಗ್ಲೀಷ್ ಕ್ಲಾಸಸ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ.